ಪೂಜೆ ಮಹಾಪಂಚಾಭಿಷೇಕ ಹೊದಿಕೆ ಅನ್ನದಾಸೋಹ ಮತ್ತು 101 ತೆಂಗಿನಕಾಯಿಗಳನ್ನ ಒಡೆದು ಅಭಿಮಾನಿಯ ಹರಕೆ ತೀರಿಸಿದ ಸಂಸದ ಸಾಗರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ದೊರೆಯಬೇಕು, ಅವರು ಸಂಸದರಾಗಿ ಚುನಾಯಿತರಾಗಬೇಕೆಂದು ಔರದ್ ಕಾಂಗ್ರೆಸ್ ಮುಖಂಡರಾದ ಅನಿಲ್ ಕುಮಾರ್ ನಿರ್ಮಳೆರವರು ಉದ್ಭವಲಿಂಗ ಅಮರೇಶ್ವರ ದೇವರಲ್ಲಿ ಹರಕೆಯನ್ನ ಇಟ್ಟಿದ್ದರು. ಇಂದು ಶ್ರಾವಣ ಮಾಸದ ಪವಿತ್ರ ಸೋಮವಾರದ ದಿನದಂದು ಅಮರೇಶ್ವರಿಗೆ ಪೂಜೆ ಮಹಾಪಂಚಾಭಿಷೇಕ ಹೊದಿಕೆ ಅನ್ನದಾಸೋಹ ಮತ್ತು 101 ತೆಂಗಿನಕಾಯಿಗಳನ್ನ ಒಡೆಯಲಾಯಿತು. ಸಾಂಕೇತಿಕವಾಗಿ ಸಂಸದರು 2 ತೆಂಗಿನಕಾಯಿಗಳನ್ನ ಒಡೆದರು. ಇನ್ನುಳಿದ ತೆಂಗಿನಕಾಯಿಗಳನ್ನು ಪಕ್ಷದ ಮುಖಂಡರು ಒಡೆದು ಬಂದಂತಹ ಭಕ್ತರಲ್ಲಿ ಹಂಚಿ ಭಕ್ತಿಯನ್ನ ಮೆರೆದರು. ಅಭಿಮಾನಿಯ ಕೂಗಿಗೆ ಓಗೊಟ್ಟು ಸಂಸದರು ಅರ್ಧ ಗಂಟೆಗಳ ಕಾಲ ಭಕ್ತಿಯಲ್ಲಿ ತಲ್ಲೀನರಾಗಿ ಅಭಿಮಾನಿಗೆ ಹರಕೆಯನ್ನ ತೀರಿಸಿದ್ದಕ್ಕಾಗಿ ಧನ್ಯವಾದಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯರಾದ ಬಸವರಾಜ್ ದೇಶಮುಖ್, ರಾಮಣ್ಣ ಒಡೆಯರ್, ಸುಭಾಷ್ ನಿರ್ಮಳಿ, ಶರಣಪ್ಪ ಪಾಟೀಲ, ಕುಮಾರ್ ದೇಶಮುಖ, ವಿವೇಕ್ ನಿರ್ಮಳಿ, ಸಿದ್ದು ಚಾರೆ, ಅಮಿತ್ ಶಿವಪೂಜೆ, ಸತೀಶ್ ಪುಲಾರಿ, ಜಗನ್ನಾಥ್ ನಿರ್ಮಳೆ, ರಮೇಶ್ ಚೌಹಾಣ್, ಸಚಿನ್ ಮೇತ್ರಿ, ಪಪ್ಪು ದೇವಕತ್ತಿ, ಅಂಜಾರೆಡ್ಡಿ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನೆಹರು ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ರಾಜಯ್ಯ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರದ್. ಹಿಂದಿನ ಸಲ ಪೂಜೆ ಆಗಿರುವಾಗ ನಾನಿದ್ದೇನೆ. ನಾನು ಯಾವತ್ತೂ ಯಾವುದೇ ಪೂಜೆ ಮಾಡ್ತೀನಿ ಒಂದು ಕೆಲಸ 100% ನಾನು ಮಾಡ್ತೀನಿ. ಈಗ ನಾವು ನಿಮ್ಗೆ ಭರವಸೆ ಕೊಡ್ಲತ್ತೆ ಇಲ್ಲ ನನ್ಗೆ ಗೊತ್ತು ಇಲ್ಲ ಔರಾದಲ್ಲಿ ಹ್ಯಾಂಗ್ ಬಾಲ್ಕಿಯಲ್ಲಿ ಗ್ರಾಮ ದೇವತೆ ಬಾಲ್ಕೇಶ್ವರದ ಔರಾದ ಗ್ರಾಮ ದೇವತೆ ಅಂಬರೇಶ್ವರ ದೇವಸ್ಥಾನಕ್ಕೆ ನಾನು ನೋಡಿದ್ದೀನಿ. ಸಾಕಷ್ಟು ನನ್ನ ಮಾತುವಾದ ಬೇಡಿಕೆ ಇತ್ತು. ನಾವು ಇಮಿಡಿಯೇಟ್ಲಿ ನಂಬತ್ತಿ ನಾವು ದುಡ್ಡು ನಾವು ಕೊಟ್ಟು ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ನಿಮಗೂ ಭರವಸೆ. ಸಾಗರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ MP ಟಿಕೆಟ್ ಸಿಗಬೇಕು ಮತ್ತು ಅವರು ಗೆದ್ದು ಬರಬೇಕಂತ ಹೇಳಿಬಿಟ್ಟು ಉದ್ಭವಲಿಂಗ ಅಮರೇಶ್ವರ ಸನ್ನಿಧಿಯಲ್ಲಿ ನಾನು ಹರಕೆ ಮಾಡ್ಕೊಂಡಿರ್ತೇನೆ. ಇವತ್ತು ಶ್ರಾವಣ ಸೋಮವಾರದಿಂದ ಮಾನ್ಯ ಸಂಸದರು ದೇವಸ್ಥಾನಕ್ಕೆ ಆಗಮಿಸಿ ಸಾಂಕೇತಿಕವಾಗಿ 2 ತೆಂಗಿನಕಾಯಿಗಳನ್ನು ಒಡೆದಿರುತ್ತಾರೆ ಮತ್ತು ಇನ್ನುಳಿದ 99 ತೆಂಗಿನಕಾಯಿಗಳನ್ನು ನಾವೆಲ್ಲ ಒಡೆದಿರ್ತೇವೆ. ಆಯ್ತಲ್ಲ. ಸಾಗರ್ ಖಂಡ್ರೆ ಅವರು ಇಂದು ಸಾಗರ್ ಖಂಡ್ರೆ ಅವರು ಜಿಲ್ಲಾದ್ಯಂತ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಜನರ ಸಮಸ್ಯೆಗಳನ್ನು ಅವರು ಸ್ಪಂದಿಸ್ತಾ ಇದ್ದಾರೆ. ಅದಕ್ಕೆ ಸಮಾಧಾನವನ್ನು ಅವರು ಸೂಚಿಸ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ನಾನು ಹರಕೆ ಮಾಡಿಕೊಂಡು ಇವತ್ತು ಅವರು ಮಾಡುವಂಥ ಕೆಲಸಗಳನ್ನು ಮನದಟ್ಟು ಮಾಡಿಕೊಂಡ್ರೆ ತುಂಬ ಮನಸ್ಸಿಗೆ ಖುಷಿ ಆಗ್ತಾ ಇದೆ. ಮತ್ತು ಇವತ್ತು ಅವರು ಬಂದ್ಬಿಟ್ಟು ನಮ್ಮ ಹರಕೆಯನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದರೂ ಕೂಡ ನಾನು ಅವರು ಬಂದ್ಬಿಟ್ಟು ಹರಕೆಯನ್ನು ನೆರವೇರಿಸಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಹೆಸರು? ಅನಿಲ್ ಕುಮಾರ್ ನಿರ್ಮಳೆ, ಇಂಡಿಯನ್ ಕಾಂಗ್ರೆಸ್ ಬ್ರಿಗೇಡ್ ಸ್ಟೇಟ್ ಪ್ರೆಸಿಡೆಂಟ್ ಮತ್ತೆ ಸ್ಟೇಟ್ ಕೋಆರ್ಡಿನೇಟರ್ ಫಾರ್ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕಾಂಗ್ರೆಸ್. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ. ಸದಾನಂದ ಪತ್ರಿ 9019078988.